ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 121 125. ದರಾಂದೋಲಿತ ದೀರ್ಘಾಕ್ಷಿ ದರಹಾಸೋಜ್ವಲನ್ಮುಖಿ ಗುರುಮೂರ್ತಿರ್ಗುಣನಿಧಿರ್ಗೋ ಮಾತಾ ಗುಹಜನ್ಮಭೂಃ ದೇವೇಶಿ ದಂಡನೀತಿಸ್ಥದಹರಾಕಾಶರೂಪಿಣಿ प्रतिपन्मुख्यराकान्ततिथिमण्डलपूजिता कलात्मिका कलानाथा काव्यालापविनोदिनी सचामररमावाणी सव्यदक्षिणसेविता आदिशक्तिरमेयात्मा परमा पावनाकृतिः अनेककोटिब्रह्माण्डजननी दिव्यविग्रह क्लीङ्कारी केवला गुह्या कैवल्यपददायिनी त्रिपुरा त्रिजगद्वन्द्या त्रिमूर्तिस्त्रिदशेश्वरी. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 121. ದರಾಂದೋಲಿತ ದೀರ್ಘಾಕ್ಷಿ. ದರಾ ಅಂದರೆ ಸ್ವಲ್ಪ, ಆಂದೋಲಿತ ಸೆಳೆಯಲ್ಪಟ್ಟಿರ್ತಕ್ಕಂಥದ್ದು, ದೀರ್ಘಾಕ್ಷಿ ದೀರ್ಘವಾದ ಕಣ್ಣುಗಳು. ಆ ದೇವಿಗೆ ಹೆಸರು ವಿಶಾಲಾಕ್ಷಿ, ದೀರ್ಘಾಕ್ಷಿ. ತನ್ನ ವಿಶಾಲವಾದ ಕಣ್ಣುಗಳಿಂದ ಭಕ್ತರ ಅನುಗ್ರಹಕ್ಕಾಗಿ ಆ ಎರಡೂ ಕಣ್ಣುಗಳನ್ನು ಆ ಭಕ್ತರ ಮೇಲೆ ಹರಿಸ್ತಾಳೆ. ಯಾರು ಆ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಅಂಥವರ ಮೇಲೆ ತನ್ನ ಕೃಪಾದೃಷ್ಟಿಯನ್ನು ಹರಿಸ್ತಾಳೆ. ಕೇವಲ ತನ್ನ ಕೃಪಾದೃಷ್ಟಿಯಿಂದ ಆ ಭಕ್ತರಿಗೆ ಎಲ್ಲ ರೀತಿ ಅನುಗ್ರಹಗಳನ್ನು ಮಾಡ್ತಾಳೆ. ಒಂದು ಭೋಗ, ಇನ್ನೊಂದು ಮೋಕ್ಷ, ಎರಡನ್ನೂ ಕರುಣಿಸ್ತಾಳೆ. ದರಹಾಸೋಜ್ವಲನ್ಮುಖಿ. ದರ ಅಂದರೆ ಮಂದ, ಹಾಸ ಮುಗುಳ್ನಗೆ. ತನ್ನ ಮುಗುಳ್ನಗೆಯಿಂದ ಅವಳು ಉಜ್ವಲನ್ಮುಖಿ, ಕಂಗೊಳಿಸ್ತಾ ಇದ್ದಾಳೆ. ವಿಶ್ವರೂಪ ದರ್ಶನದಲ್ಲಿ ಶ್ರೀಕೃಷ್ಣ ತನ್ನ ಬಾಯನ್ನು ತೆರೆದು ಕೋರೆ ಹಲ್ಲುಗಳಿಂದ ಆ ರಾಕ್ಷಸರನ್ನೆಲ್ಲ ಪುಡಿ 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 ಮಾಡ್ತಾ ಇದ್ದಾನೆ. ಆದರೆ ಭಕ್ತರನ್ನು ಕಂಡಾಗ ಅದೇ ಶ್ರೀಕೃಷ್ಣ ಮಂದಹಾಸದಿಂದ ಇರ್ತಾನೆ. ಈ ದೇವಿ ಭಕ್ತರನ್ನು ಕಂಡಾಗ ಮಂದಹಾಸ ತೋರ್ತಾ ಇರೋದು. ದೈತ್ಯರಿಗೆ ಆ ದೇವಿ ಸಿಂಹಸ್ವಪ್ನಳಂತೆ ಜ್ವಲನ್ಮುಖಿಯಾಗಿ ಕಾಣ್ತಾ ಇರ್ತಾಳೆ. ಗುರುಮೂರ್ತಿ. ಗುಕಾರಃ ಅಂದರೆ ಅಂಧಕಾರ, ರುಕಾರಃ ತನ್ನಿವಾರಕಃ. ಅಂಧಕಾರವನ್ನು ಯಾರು ನಿವಾರಣೆ ಮಾಡ್ತಾರೋ ಅಂಥವರಿಗೆ ಗುರು ಅಂತ ಹೆಸರು. ಯಾವ ಅಂಧಕಾರ? ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ಅಂತಕ್ಕಂಥ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನ ಅಂತಕ್ಕಂಥ ಬೆಳಕನ್ನು ಯಾರು ಕೊಡ್ತಾರೋ ಅಂಥವರಿಗೆ ಗುರು ಅಂತ ಹೆಸರು. ಈ ದೇವಿ ನಮ್ಮ ಅಂತಃಕರಣದಲ್ಲಿ ಅಂಟ್ಕೊಂಡಿರ್ತಕ್ಕಂಥ ಈ ಅಜ್ಞಾನ ಅಂತಕ್ಕಂಥ ಕಲ್ಮಶಗಳನ್ನು ಸಂಪೂರ್ಣವಾಗಿ ಹೋಗಲಾಡಿಸ್ತಾಳೆ. ಅದಕ್ಕೆ ಮೊದಲ ಹೆಜ್ಜೆ ಭಕ್ತಿ. ಭಕ್ತಿಯಿಂದ ಪೂಜೆ, ಭಜನೆ, ಜಪ ಮಾಡ್ತಾ ಮಾಡ್ತಾ ಹೃದಯದಲ್ಲಿ ಆ ದೇವಿಯನ್ನು ಇಟ್ಕೊಂಡು ನಿರಂತರ ಸ್ಮರಣೆ ಮಾಡ್ತಾ ಇದ್ದರೆ ಆ ದೇವಿ
ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಎಲ್ಲ ಅಜ್ಞಾನವನ್ನು ಹೋಗಲಾಡಿಸ್ತಾಳೆ. ಅದಕ್ಕೆ ಅವಳು ಗುರುಮೂರ್ತಿ. ಗುಣನಿಧಿ. ನಿಧಿ ಅಂದರೆ ಎಲ್ಲ ಸಂಪತ್ತನ್ನು ಒಂದು ಕಡೆ ಕೂಡ ಹಾಕಿದ್ರೆ ಅದಕ್ಕೆ ನಿಧಿ ಅಂತ ಹೆಸರು. ಅವಳು ಗುಣನಿಧಿ, ಎಲ್ಲ ಸಕಲ ಗುಣಗಳನ್ನು ತನ್ನಲ್ಲಿ ಇಟ್ಕೊಂಡಿದ್ದಾಳೆ. ಎಲ್ಲ ಸದ್ಗುಣಗಳ ನಿಧಿ ಅವಳು. ಅದರಿಂದ ಆ ದೇವಿಯನ್ನೇ ನಾವು ಸ್ಮರಣೆ ಮಾಡ್ಕೋಬೇಕಾಗಿರೋದು. ಆಗ ಎಲ್ಲ ಸದ್ಗುಣಗಳು ನಮಗೆ ಸಿಗುತ್ತೆ. ಆ ಸದ್ಗುಣಗಳ ನಿಧಿ ನಮಗೆ ಬೇಕು ಅಂತಿದ್ರೆ ದೇವಿಯನ್ನು ಆರಾಧನೆ ಮಾಡಬೇಕು. ಗೋಮಾತಾ. ಗೋ ಅಂತಂದರೆ ಸುಮಾರು 15 ಅರ್ಥಗಳಿವೆ. ಗೋ ಅಂತಂದರೆ ಹಸು. ಅವಳು ಹಸುವಿನಲ್ಲಿ ಇದ್ದುಕೊಂಡು ತಾಯಿಯಂತೆ ಇದ್ದಾಳೆ. ನಮ್ಮ ಎಲ್ಲರ ತಾಯಿ ತನ್ನ ಹಾಲನ್ನು ಕುಡಿಸಿ ನಮ್ಮನ್ನು ಬೆಳೆಸಿರ್ತಾಳೆ. ಆನಂತರ ಹಸು ತಾಯಿಯಂತೆ ನಮ್ಮೆಲ್ಲರಿಗೂ ಹಾಲನ್ನು ಕೊಟ್ಟು ಪ್ರತಿದಿನ ನಮಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಆ ಹಸುವಿನಿಂದ ಪಡಿತೀವಿ. ಅದರಿಂದ ಗೋಮಾತಾ. ಆ ಹಸುವಿನಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಅಂತ ಒಂದು ನಂಬಿಕೆ. ಇನ್ನು ಗೋ ಅಂತಂದರೆ ಸರಸ್ವತಿ ಮಾತಾ ಅಂತ ಅರ್ಥ. ನಮಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಸರಸ್ವತಿಗೆ ಗೋ ಅಂತ ಹೆಸರು. ವಾಗ್ದೇವತೆ. ಗೋ ಅಂತಂದರೆ ವೇದ ಅಂತ ಹೆಸರು. ವೇದ ಮಾತಾ. ಎಲ್ಲ ವೇದ ಮಂತ್ರಗಳ ತಾಯಿ ಯಾರಪ್ಪ ಅಂದರೆ ಈ ದೇವಿ ಗೋಮಾತಾ. ಗೋ ಅಂತಂದರೆ ಭೂಮಿ ಅಂತ ಅರ್ಥ. ಆ ಭೂಮಿಗೂ ಕೂಡ ಆ ದೇವಿಯೇ ತಾಯಿ, ಭೂಮಾತಾ. ಆ ಭೂಮಿಯನ್ನು ಧರಿಸಿರ್ತಕ್ಕಂಥವಳು ಅವಳೆ. ಹಾಗಾಗಿ ಅವಳು ಭೂಮಾತಾ. ಹೀಗೆ ಗೋಮಾತಾ ನಮ್ಮೆಲ್ಲರನ್ನ ತಾಯಿಯಂತೆ ರಕ್ಷಿಸ್ತಾ ಇರ್ತಕ್ಕಂಥವಳು. ಗುಹಜನ್ಮಭೂಹು. ಗುಹ ಅಂತಂದರೆ ಸುಬ್ರಹ್ಮಣ್ಯ ಅಂತ, ಅಂದರೆ ಅತ್ಯಂತ ರಹಸ್ಯವಾಗಿ ಹುಟ್ಟಿರ್ತಕ್ಕಂಥವನು. ಅವನ ಜನ್ಮಕ್ಕೆ ಭೂಹು ಕಾರಣಳಾಗಿರ್ತಕ್ಕಂಥವಳು. ಆ ಕಾರ್ತಿಕೇಯ ಸ್ಕಂದ ಸುಬ್ರಹ್ಮಣ್ಯನಿಗೆ ತಾಯಿಯಾಗಿ ಜನ್ಮ ಕೊಟ್ಟು ಅವನನ್ನು ಪೋಷಣೆ ಮಾಡಿರ್ತಕ್ಕಂಥವಳು. ಹಾಗಾಗಿ ಈ ಪ್ರಪಂಚದಲ್ಲಿ ಅವಳು ಚೈತನ್ಯ ಸ್ವರೂಪಳಾಗಿ ರಹಸ್ಯವಾಗಿ ಎಲ್ಲರಿಗೂ ಜನ್ಮ ಕೊಡ್ತಾ ಇದ್ದಾಳೆ. ಎಲ್ಲರ ಮರಣಕ್ಕೂ ಕೂಡ ಕಾರಣಳಾಗುವಂತೆ ತೋರ್ತಾ ಇದ್ದಾಳೆ. ಎಲ್ಲ ಶರೀರಕ್ಕೆ ಜನ್ಮ ಮರಣ ಕೊಡುವಂತೆ ಕಾಣ್ತಾ ಇದ್ದಾಳೆ. ಆದರೆ ಅವಳು ಮಾತ್ರ ರಹಸ್ಯವಾಗಿ ಇದ್ದಾಳೆ. ಅವಳ ಜನ್ಮವೂ ಕೂಡ ಅತ್ಯಂತ ರಹಸ್ಯ. ಹುಟ್ಟು ಇಲ್ಲ, ಸಾವು ಇಲ್ಲ. ಹಾಗಾಗಿ ಅವಳು ಗುಹಜನ್ಮಭೂಹು. ದೇವೇಶಿ. ಎಲ್ಲ ದೇವತೆಗಳಿಗೆ ಒಡೆಯಳು. 33 ದೇವತೆಗಳಿಗೆ ಇವಳೇ ಒಡೆಯಳು. ಎಲ್ಲ ದೇವತೆಗಳ ಅಂತರಾತ್ಮ ಆ ದೇವಿಯೇ ಆಗಿದ್ದಾಳೆ. ಇನ್ನೊಂದರ್ಥ ದೇವಾಹ ಅಂದರೆ ಇಂದ್ರಿಯಗಳು ಅಂತ. ಎಲ್ಲ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಮತ್ತು ಮನಸ್ಸನ್ನು ಕೂಡ ಇಂದ್ರಿಯ ಅಂತಲೇ ಹೇಳೋದು. ಈ ಎಲ್ಲ ಇಂದ್ರಿಯಗಳಿಗೆ ಒಡೆಯಳು ಅವಳೇ. ಈ ಎಲ್ಲ ಇಂದ್ರಿಯಗಳು ಪ್ರಚೋದನೆಯಾಗಿ ಕೆಲಸ ಮಾಡ್ತಾ ಇರೋದು ಆ ದೇವಿಯ ಆಶ್ರಯದಲ್ಲಿ. ಆ ಚೈತನ್ಯ ಸ್ವರೂಪಳಾದ ದೇವಿ ಇಲ್ಲ ಅಂತಂದರೆ ಮನಸ್ಸು ಮತ್ತು ಇಂದ್ರಿಯಗಳು ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸು ಮತ್ತು ಇಂದ್ರಿಯಗಳು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಇದ್ದ ಹಾಗೆ. ಆ ಮೇನ್ ಸೋರ್ಸ್ ಆಫ್ ಪವರ್ ಎಲೆಕ್ಟ್ರಿಸಿಟಿ ಆ ದೇವಿ. ಆ ಮೇನ್ ಸೋರ್ಸ್ ಆಫ್ ಪವರ್ ಇಲ್ಲ ಅಂದರೆ ಈ ಯಾವ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸು ಕೆಲಸ ಮಾಡೋದಿಲ್ಲ. ದಂಡ ನೀತಿಸ್ಥ. ಎಲ್ಲಿ ದಂಡ ನೀತಿಗಳಿವೆಯೋ ಅಂದರೆ ಶಿಕ್ಷೆ, ಇಂಥದನ್ನು ಮಾಡಿದ್ರೆ, ಅಪರಾಧ ಮಾಡಿದ್ರೆ ಇಂಥ ಶಿಕ್ಷೆ ಆಗಬೇಕು. ಕೋರ್ಟಲ್ಲಿ ಎಲ್ಲ ಲಾಗಳು ಬಂದ್ಬಿಟ್ಟಿದೆ. ಲಾ ಆ್ಯಂಡ್ ಆರ್ಡರ್, ಕಾನ್ಸ್ಟಿಟ್ಯೂಷನ್ ಇದೆ. ಅದರಂತೆ ನಡೀಲಿಲ್ಲ ಅಂತಂದರೆ ಏನು ಶಿಕ್ಷೆ ಆಗುತ್ತೆ ಅಂತಲೂ ಅದರಲ್ಲಿ ಉಲ್ಲೇಖ ಇದೆ. ಈ ದಂಡ ನೀತಿಯನ್ನು ಸೃಷ್ಟಿ ಮಾಡಿರೋದೇ ಅವಳು. ಇಲ್ಲ ಅಂದಿದ್ರೆ ಎಲ್ಲರೂ ಅಧರ್ಮದಿಂದ ನಡ್ಕೊಳ್ತಾ ಇದ್ರು. ಧರ್ಮದಿಂದ ನಡೆಯಲಿ ಅಂತಲೇ ಧರ್ಮ ನೀತಿಯನ್ನು ತಂದಿರೋದೇ ಅವಳು. ಯಾರು ಅಧರ್ಮದಿಂದ ನಡ್ಕೊಳ್ತಾರೋ ಅವರಿಗೆ ದಂಡ ಯಾವ ರೀತಿ ಆಗಬೇಕು ಅಂತ ಉಲ್ಲೇಖ ಮಾಡಿರೋದು ಅವಳೇ. ಅಂಥ ದಂಡ ನೀತಿ ಶಾಸ್ತ್ರವನ್ನು
ಸೃಷ್ಟಿ ಮಾಡಿರ್ತಕ್ಕಂಥವಳು ಅವಳೇ ಆಗಿರೋದ್ರಿಂದ ಅವಳು ದಂಡನೀತಿಸ್ಥ. ಯಾರು ಅಧರ್ಮದಿಂದ ನಡ್ಕೊಳ್ತಾರೋ ಅವರಿಗೆ ಶಿಕ್ಷೆ ಖಂಡಿತ. ದಹರಾಕಾಶರೂಪಿಣಿ. ದಹರಾಕಾಶರೂಪಿಣಿ. ದಹರ ಅತ್ಯಂತ ರಹಸ್ಯವಾಗಿರ್ತಕ್ಕಂಥ ಹೃದಯ. ಆಕಾಶ, ಹೃದಯಾಕಾಶದಲ್ಲಿ ಅವಳು ಇದ್ದಾಳೆ. ಅತ್ಯಂತ ಘನವಾದ ಆಕಾಶ ಯಾವುದು ಅಂದರೆ ಹೃದಯದಲ್ಲಿ. ಹೃದಯದಲ್ಲಿ ನೋಡಿದ್ರೆ ಏನೂ ಇಲ್ಲ, ಆದರೆ ಅವಳಿದ್ದಾಳೆ. ಎಷ್ಟು ಸ್ಕ್ಯಾನ್ ಮಾಡಿದ್ರೂ ಕಾಣ್ತಾ ಇಲ್ಲ, ಆದರೆ ಇದ್ದಾಳೆ. ಹೊರಗಡೆ ಪ್ರಪಂಚದಲ್ಲೂ ಎಲ್ಲೆಲ್ಲಿ ಹುಡುಕೊಂಡು ಬಂದರೂ 10 ದಿಕ್ಕುಗಳಲ್ಲಿ ಎಲ್ಲಿ ಹೋದರೂ ಅವಳು ಕಾಣ್ತಾ ಇಲ್ಲ, ಆದರೆ ಇದ್ದಾಳೆ. ಆಕಾಶದಲ್ಲೂ ಇದ್ದಾಳೆ, ವಾಯುವಿನಲ್ಲೂ ಇದ್ದಾಳೆ, ಸೂರ್ಯನಲ್ಲೂ ಇದ್ದಾಳೆ, ನೀರಿನಲ್ಲೂ ಇದ್ದಾಳೆ, ಪೃಥ್ವಿಯಲ್ಲೂ ಇದ್ದಾಳೆ, ಎಲ್ಲ ಗಿಡಮರಗಳಲ್ಲೂ ಇದ್ದಾಳೆ, ಎಲ್ಲ ದೇವತೆಗಳಲ್ಲೂ ಇದ್ದಾಳೆ, ಎಲ್ಲ ಜೀವಿಗಳಲ್ಲೂ ಇದ್ದಾಳೆ. ಆದರೆ ಯಾರಿಗೂ ಕಾಣಿಸ್ತಾ ಇಲ್ಲ. ದಹರಾಕಾಶ ರೂಪಿಣಿ. ಯಾಕೆಂದರೆ ಅವಳು ಅತ್ಯಂತ ರಹಸ್ಯವಾದ ಆಕಾಶದಂತೆ ಇದ್ದಾಳೆ. ಅದರಿಂದ ನಮಗೆ ಯಾರಿಗೂ ಗೋಚರ ಆಗೋದಿಲ್ಲ, ಆದರೆ ಇದ್ದಾಳೆ. ಯಾವಾಗಲೂ ಇದ್ದಾಳೆ, ಎಲ್ಲ ಕಡೆಯಲ್ಲೂ ಇದ್ದಾಳೆ. ಪ್ರತಿಪನ್ಮುಖ್ಯರಾಕಾಂತ ತಿಥಿಮಂಡಲ ಪೂಜಿತ. ಪ್ರತಿಪತ್ ಅಂತಂದರೆ ಪಾಡ್ಯ ತಿಥಿ, ಮೊದಲನೇ ದಿವಸ. ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಪೂರ್ಣಿಮಾ ಅಥವಾ ಅಮಾವಾಸ್ಯ. ರಾಕಾಂತ ಅಂದರೆ ಪೂರ್ಣಿಮಾ. ಅಲ್ಲಿವರೆಗೂ ಕೂಡ ತಿಥಿಮಂಡಲ, ಎಲ್ಲ ತಿಥಿಗಳು, ಎಲ್ಲ ದಿವಸಗಳು, ಪ್ರತಿಯೊಂದು ದಿವಸವೂ ಕೂಡ ಅವಳು ಪೂಜಿಸಲ್ಪಡುತ್ತಿದ್ದಾಳೆ. ಎಲ್ಲಿ? ಚಂದ್ರಮಂಡಲದಲ್ಲಿ. ಚಂದ್ರನಲ್ಲಿ ತಾನೇ ನಾವು ಕಾಣೋದು. ಪಾಡ್ಯದಿಂದ ಹುಣ್ಣಿಮೆ, ಹುಣ್ಣಿಮೆಯಿಂದ ಅಮಾವಾಸ್ಯೆ. ಚಂದ್ರನ ಸಂಕೇತ ಇಟ್ಕೊಂಡು ನಾವು 30 ದಿವಸಗಳು, 1 ತಿಂಗಳು ಅಂತ ಹೇಳ್ತಾ ಇದ್ದೀವಿ. ಆ ಚಂದ್ರಮಂಡಲದಲ್ಲಿ ಅವಳು ಪೂಜಿಸಲ್ಪಡುತ್ತಿದ್ದಾಳೆ. ಅವಳಿಗೆ 16 ಕಲೆಗಳಿವೆ. ಅದನ್ನು ಷೋಡಶ ಕಲಾ ಅಂತ ಅವಳಿಗೆ ಹೆಸರು. ಚಂದ್ರಮಂಡಲ ಅಂದರೆ ಸಹಸ್ರಾರ ಚಕ್ರ ಅಂತ ಇನ್ನೊಂದು ಹೆಸರು. ಆ ಸಹಸ್ರಾರ ಚಕ್ರದಲ್ಲಿ ಅವಳು ಸದಾ ಪೂಜಿಸಲ್ಪಡುತ್ತಿದ್ದಾಳೆ. ಭಕ್ತನಾಗಿರ್ತಕ್ಕಂಥವನು ಹೃದಯದಲ್ಲಿರ್ತಕ್ಕಂಥ ಅವಳನ್ನು ಸದಾ ಸ್ಮರಣೆ ಮಾಡ್ತಾ 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 ತನ್ನ ಬುದ್ಧಿಯನ್ನು ಪ್ರಚೋದನೆ ಮಾಡಿಕೊಂಡು ಸಹಸ್ರಾರ ಚಕ್ರಕ್ಕೆ ಅವಳ ಶಕ್ತಿಯನ್ನು ಏರಿಸ್ಕೊಳ್ತಾನೆ. ಆಗ ಅವನು ಅಮೃತಮಯನಾಗ್ತಾನೆ. ಆ ಸಹಸ್ರಾರ ಚಕ್ರದಲ್ಲಿರ್ತಕ್ಕಂಥ ಅಮೃತ ಇಡೀ ದೇಹದ ಎಲ್ಲ ನರ ನಾಡಿಗಳಿಗೆ ಸಿಂಚನ ಆಗುತ್ತೆ. 72,000 ನಾಡಿಗಳೂ ಕೂಡ ಅಮೃತಮಯವಾಗುತ್ತೆ. ಆ ಮನುಷ್ಯ ಅಮೃತ ಪುರುಷನಾಗ್ತಾನೆ. ಶ್ಲೋಕ 123. ಕಲಾತ್ಮಿಕಾ. ಈ ಹಿಂದೆ ಹೇಳಿದೆ, ಅವಳು ಚಂದ್ರಮಂಡಲದಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಚಂದ್ರನಲ್ಲಿ 16 ಕಲೆಗಳಿವೆ. ಹಾಗಾಗಿ ಅವಳಿಗೆ ಷೋಡಶ ಕಲಾತ್ಮಿಕಾ ಅಂತ ಹೆಸರು. ಆ ಚಂದ್ರನಲ್ಲಿರ್ತಕ್ಕಂಥ ಕಲೆ ಅವಳೇ ಆಗಿದ್ದಾಳೆ. ಇನ್ನೊಂದು ಕಲಾ ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿ ಅಂತ. ನಮ್ಮೆಲ್ಲರ ಮೂಲಾಧಾರ ಚಕ್ರದಲ್ಲಿ ಇರ್ತಕ್ಕಂಥ ಕುಂಡಲಿನಿ ಶಕ್ತಿ ಅವಳೇ ಆಗಿದ್ದಾಳೆ. ಚಂದ್ರನಲ್ಲಿರ್ತಕ್ಕಂಥ ಕಲೆಯೂ ಅವಳೇ, ನಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮವೂ ಅವಳೇ. ಕಲಾನಾಥ. ಆ ಕಲೆಗೆ ಒಡೆಯಳು ಅವಳೇ. ಹಾಗಾಗಿ ಚಂದ್ರ ತಂಪಾಗಿ ಬೆಳದಿಂಗಳನ್ನು ಕೊಡ್ತಾ ಇದ್ದಾನೆ ಅಂದರೆ ಅದಕ್ಕೆ ಕಾರಣ ದೇವಿ. ಸೂರ್ಯ ಬೆಳಕು ಮತ್ತು ಶಾಖ ಕೊಡ್ತಾ ಇದ್ದಾನೆ ಅಂದರೆ ಅದಕ್ಕೆ ಕಾರಣ ದೇವಿ. ಹಾಗೆ ನಮ್ಮಲ್ಲಿ ಕುಂಡಲಿನಿ ಶಕ್ತಿ ಜಾಗೃತವಾಗಿದೆ ಅಂದರೆ, ಅದರಿಂದ ಕಿರಣಗಳು ಹೊರಹೊಮ್ತಾ ಇವೆ ಅಂದರೆ ಅದಕ್ಕೆ ಕಾರಣ ದೇವಿ. ಕಲಾನಾಥ. ಈ ಎಲ್ಲ ಕಿರಣಗಳಿಗೆ, ಕಲೆಗಳಿಗೆ ಕಾರಣ ಅವಳೇ ಆಗಿದ್ದಾಳೆ. ಅದಲ್ಲದೆ 64 ಕಲೆಗಳಿದೆಯಂತೆ, ವಿದ್ಯೆ. ಆ ಎಲ್ಲ 64 ವಿದ್ಯೆಗಳಿಗೂ ಕೂಡ ಒಡೆಯಳು ಆ ದೇವಿ. ಒಬ್ಬ ಗುರು ತನ್ನ ಗುರುಕುಲದಲ್ಲಿ 64 ಬಗೆಯ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದಂತೆ ಶಿಷ್ಯನಿಗೆ ಹಿಂದೆ. ಈ 64 ವಿದ್ಯೆಗಳ ಒಡೆಯಳು ಆ ದೇವಿ ಆಗಿದ್ದಾಳೆ. ಕಾವ್ಯಾಲಾಪ ವಿನೋದಿನಿ.
ಯಾವುದೇ ಒಂದು ಕಾವ್ಯ ಅಥವಾ ಮಹಾಕಾವ್ಯ ಅಂತ ಪರಿಗಣಿಸಬೇಕಾದ್ರೆ ಅದರಲ್ಲಿ ರಸಗಳಿರಬೇಕು, ನವರಸಗಳಿರಬೇಕು. ಬೀಭತ್ಸ, ಆನಂದ, ಹೀಗೆ ರಸಗಳಿರುತ್ತೆ. ನಾಟಕಗಳಲ್ಲೂ ಈ ನವರಸಗಳಿರುತ್ತವೆ. ಈ ಕಾವ್ಯಗಳ ಸೌಂದರ್ಯ ಆಲಾಪ ಮಾಡಿದಾಗ ಬಹಳ ಚೆನ್ನಾಗಿ ಕೇಳಿಸುತ್ತೆ, ಗಮಕವಾಗಿ ಹಾಡಿದಾಗ ಅದು ಆ ದೇವಿಗೆ ಅತ್ಯಂತ ಪ್ರಿಯ ಅಂತೆ. ಅದಕ್ಕೆ ಆ ದೇವಿ ಸರಸ್ವತೀ ಸ್ವರೂಪಳಾಗಿ ಎಲ್ಲ ಕಾವ್ಯಗಳ ಗಾನ ಗಮಕದೊಂದಿಗೆ ಮಾಡ್ತಾ ಇರ್ತಾಳಂತೆ. ಆ ಸರಸ್ವತೀ ಸ್ವರೂಪಳಾಗಿ ಅವಳಿದ್ದು ಈ ಗಾನವನ್ನು ಕೇಳಿಸ್ಕೊಳ್ತಾಳಂತೆ. ಆ ಸರಸ್ವತಿಯೂ ಅವಳೇ, ಆದರೆ ಸರಸ್ವತಿಯನ್ನು ಸೃಷ್ಟಿ ಮಾಡಿ ಈ ಕಾವ್ಯ ಗಾನ ಕೇಳಿ ದೇವಿ ಆನಂದ ಪಡ್ತಾಳಂತೆ. ಆದ್ದರಿಂದಲೇ ಯಾರು ಅಧ್ಯಾತ್ಮ ಸಾಧಕರಿದಾರಲ್ಲ ಅಂಥವ್ರಿಗೆಲ್ಲ ಸಂಗೀತ ಕಾವ್ಯ ಅಂದರೆ ಬಹಳ ಇಷ್ಟ ಆಗತ್ತೆ, ಬಹಳ ಸಂತೋಷ ಪಡ್ತಾರೆ. ಯಾರಾದರೂ ಆಲಾಪ ಮಾಡ್ತಾ ಇದ್ದರೆ ಮನಸ್ಸಿಗೆ ಅಷ್ಟು ಮುದ ಕೊಡುತ್ತೆ. ಮುಂದೆ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತಾ. ಸಚಾಮರ ಅಂದರೆ ಬೀಸಣಿಗೆ. ಆ ದೇವಿಯ ಎಡಭಾಗದಲ್ಲಿ ರಮಾ ಅಂದರೆ ಲಕ್ಷ್ಮಿ, ಬಲಭಾಗದಲ್ಲಿ ವಾಣಿ ಸರಸ್ವತಿ. ಸವ್ಯ ಅಂದರೆ ಎಡಭಾಗ, ದಕ್ಷಿಣ ಅಂದರೆ ಬಲಭಾಗ. ಎಡಭಾಗದಲ್ಲಿ ರಮಾ ಲಕ್ಷ್ಮಿ, ಬಲಭಾಗದಲ್ಲಿ ವಾಣಿ ಸರಸ್ವತಿ ಚಾಮರ ಸೇವೆಯನ್ನು ಅವಳಿಗೆ ಮಾಡ್ತಾ ಇದ್ದಾರಂತೆ. ಅಂದರೆ ಈಗಾಗಲೇ ಕಾವ್ಯಾಲಾಪ ಆ ಸರಸ್ವತಿ ಮಾಡ್ತಾ ಇದ್ದಾಳೆ. ಇನ್ನೊಂದು ಬಗೆಯ ಸೇವೆ ಚಾಮರ ಸೇವೆ ಲಕ್ಷ್ಮಿ ಮತ್ತು ಸರಸ್ವತಿ ಆ ದೇವಿಗೆ ಮಾಡ್ತಾ ಇದ್ದಾರಂತೆ. ಅಂದರೆ ಆ ಲಕ್ಷ್ಮಿ ಮತ್ತು ಸರಸ್ವತಿ ಬೇರೆ ಅಲ್ಲ, ಆ ದೇವಿಯಿಂದಲೇ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಕಲ್ಪನೆ. ಇದು ಕಾವ್ಯದ ಕಲ್ಪನೆ ಅಷ್ಟೇ. ದೇವಿ ಇದ್ದಾಳೆ, ಎಡಭಾಗದಲ್ಲಿ ಬಲಭಾಗದಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿ ಚಾಮರ ಸೇವೆ ಮಾಡ್ತಾ ಇದ್ದಾರೆ. ಇದು ಕಾವ್ಯದ ಕಲ್ಪನೆ ಅಷ್ಟೆ. ದೇವಿ ಬೇರೆ ಅಲ್ಲ, ಲಕ್ಷ್ಮಿ ಬೇರೆ ಅಲ್ಲ, ಸರಸ್ವತಿ ಬೇರೆ ಅಲ್ವೇ ಅಲ್ಲ. ಗಂಗಾ ನದಿ ಇದೆ, ಯಮುನಾ ನದಿ ಇದೆ, ಅವೆರಡೂ ಸೇರ್ತಾ ಇದೆ ಸಂಗಮದಲ್ಲಿ. ಅವೆರಡೂ ಸೇರಿ ಸರಸ್ವತಿಯ ಸೇವೆ ಮಾಡ್ತಾ ಇದ್ದಾರೆ ಅಂತಂದರೆ ಮೂರು ನೀರೇ ಗಂಗಾ ಯಮುನಾ ಸರಸ್ವತಿ ಅಂತ ಹೆಸರು ಕೊಟ್ಟಿದ್ದೀವಿ. ಆ ಸಂಗಮ ನೋಡಿದಾಗ ಮೂರು ಬೇರೆ ಬೇರೆ ಅಂತ ಕಾಣಬಹುದು, ಆದರೆ ಮೂರು ಒಂದೇ ತತ್ವವನ್ನು ಹೇಳ್ತಕ್ಕಂಥ ನೀರು ಅಷ್ಟೆ. ಆದಿಶಕ್ತಿ, ಈ ಪ್ರಪಂಚದಲ್ಲಿ ಬೇಕಾದಷ್ಟು ಶಕ್ತಿ ಇವೆ, ಅದು ಬದಲಾವಣೆ ಆಗ್ತಾ ಇದೆ. ನೀರಿನಿಂದ ವಿದ್ಯುತ್ ಶಕ್ತಿ ಬರುತ್ತೆ, ವಿದ್ಯುತ್ ಶಕ್ತಿಯಿಂದ ನಾವು ಬೆಳಕಿನ ಶಕ್ತಿಯನ್ನು ಉಪಯೋಗಿಸ್ತೀವಿ, ಶಾಖವನ್ನು ಉಪಯೋಗಿಸ್ತೀವಿ, ಅದು ಶಕ್ತಿಯಾಗಿ ಪರಿಣಾಮ ಆಗ್ತಾ ಇರುತ್ತೆ. ಹಾಗೆ ವಿದ್ಯುತ್ ಶಕ್ತಿಯನ್ನೇ ಉಪಯೋಗಿಸ್ಕೊಂಡು ಫ್ರಿಡ್ಜು, ಫ್ರೀಝರು ಎಲ್ಲ ತಣ್ಣಗಿರ್ತಕ್ಕಂಥ AC ಅದನ್ನು ಉಪಯೋಗಿಸ್ತೀವಿ. ಹೀಗೆ ಒಂದು ಶಕ್ತಿ ಹಲವಾರು ಪರಿವರ್ತನೆಗೊಳ್ತಾ ಇದೆ. ಆದರೆ ಈ ಎಲ್ಲ ಶಕ್ತಿಗಳಿಗೆ ಮೂಲ ಶಕ್ತಿ ಆ ದೇವಿ. ಅದಕ್ಕೆ ಅವಳು ಆದಿಶಕ್ತಿ. ಪೃಥ್ವಿಗೂ ಮುನ್ನ, ನೀರಿಗೂ ಮುಂಚೆ, ಸೂರ್ಯನಿಗೂ ಮುಂಚೆ ಅಥವಾ ಅಗ್ನಿಗೂ ಮುಂಚೆ, ವಾಯುಗೂ ಮುಂಚೆ, ಆಕಾಶಕ್ಕೂ ಮುಂಚೆ ಅವಳಿದ್ದಾಳೆ. ಹಾಗಾಗಿ ಅವಳು ಆದಿಶಕ್ತಿ. ಇನ್ನೊಂದು, ನಮ್ಮ ದೇಹದಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಬೌದ್ಧಿಕ ಶಕ್ತಿ, ಮಾನಸಿಕ ಶಕ್ತಿ, ದೈಹಿಕ ಶಕ್ತಿ ಎಲ್ಲ ಇದೆ. ಆ ಎಲ್ಲ ಶಕ್ತಿಗೂ ಮೀರಿರ್ತಕ್ಕಂಥವಳು ಯಾರು? ಆ ದೇವಿ ಆತ್ಮಶಕ್ತಿ ಸ್ವರೂಪಳಾಗಿದ್ದಾಳೆ. ಅದಕ್ಕೆ ಅವಳು ಆದಿಶಕ್ತಿ. ಅಮೇಯಾತ್ಮ, ಇದು ಯಾವ ಹೊರಗಡೆ ಕಾಣ್ತಾ ಇರ್ತಕ್ಕಂಥ ಶಕ್ತಿಗಳನ್ನೇ ನಾವು ಅಳೆಯೋದಕ್ಕೆ ಸಾಧ್ಯವಿಲ್ಲ. ಇನ್ನು ಆದಿಶಕ್ತಿ ಸ್ವರೂಪಳಾಗಿರ್ತಕ್ಕಂಥ ಆತ್ಮಶಕ್ತಿ ಸ್ವರೂಪಳಾಗಿರ್ತಕ್ಕಂಥ ಅವಳನ್ನು ಅಳೆಯೋದಕ್ಕೆ ಸಾಧ್ಯವಾ? ಆ ಶಕ್ತಿಯನ್ನು ಎಂದೆಂದಿಗೂ ಅಳೆಯೋದಕ್ಕೆ ಸಾಧ್ಯವಿಲ್ಲ. ಪರಮ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು.
ಅವಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥವ್ರು ಯಾರಿದ್ದಾರೆ? ಅವಳೇ ಮೊದಲು, ಅವಳೇ ಹಿರಿಯಳು, ಅವಳೇ ಎಲ್ಲ ಶಕ್ತಿಯ ಸ್ವರೂಪ, ಅವಳೇ ಎಲ್ಲ ಜ್ಞಾನಗಳ ಸ್ವರೂಪ, ಅವಳೇ ಆನಂದ ಸ್ವರೂಪ, ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಸರ್ವಾನಂದ ಸ್ವರೂಪಳಾಗಿರ್ತಕ್ಕಂಥ ಅವಳು ಅಲ್ಲದೆ ಇನ್ಯಾರು ಶ್ರೇಷ್ಠ ಆಗಿರೋದಕ್ಕೆ ಸಾಧ್ಯ? ಅದಲ್ಲದೆ ನಾವು ಉಳಿದಂತೆ ಈ ಲೌಕಿಕ ಪ್ರಪಂಚದಲ್ಲಿ ಯಾವುದು ಶ್ರೇಷ್ಠ ಅಂತ ತಿಳಿದಿದ್ದೀವೋ ಅದರ ಹಿನ್ನೆಲೆಯಲ್ಲಿ ಆ ದೇವಿ ಇರ್ತಾಳೆ. ಅದಕ್ಕೆ ನಾವು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ವಿಭೂತಿ ಯೋಗವನ್ನು ನೋಡಬಹುದು. ಯಾವುದ್ಯಾವುದು ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆಯೋ ಅದರ ಹಿನ್ನೆಲೆಯಲ್ಲಿ ಆ ದೇವಿಯ ಸ್ವರೂಪ ಇರುತ್ತೆ. ಪಾವನಾಕೃತಿ, ಅವಳ ರೂಪ ಏನಪ್ಪ ಅಂದರೆ ಪಾವನ, ಅತ್ಯಂತ ಪವಿತ್ರವಾದದ್ದು. ಈ ಪ್ರಪಂಚದಲ್ಲಿ ಯಾವುದು ನಾವು ಪವಿತ್ರ ಅಂತ ತಿಳಿದಿದ್ದೀವೋ ಅದು ಆ ದೇವಿಯ ಸ್ವರೂಪ ಆಗಿದೆ. ಆದ್ದರಿಂದ ಎಲ್ಲ ಕಡೆಯಲ್ಲೂ ಪವಿತ್ರತೆಯನ್ನು ಕಾಪಾಡಿಕೊಳ್ಳೋದೇ ನಮ್ಮ ಗುರಿಯಾಗಿರಬೇಕು. ಪವಿತ್ರತೆ ಎಲ್ಲಿರುತ್ತೋ ಅಲ್ಲಿ ದೇವಿ ಇರ್ತಾಳೆ. ಅನೇಕ ಕೋಟಿ ಬ್ರಹ್ಮಾಂಡ ಜನನಿ, ಅನೇಕ ಕೋಟಿ 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 ಬ್ರಹ್ಮಾಂಡ. ಈಗ ನಾವು ಒಂದು ಬ್ರಹ್ಮಾಂಡ ನೋಡ್ತಾ ಇದ್ದೀವಿ, 14 ಲೋಕಗಳು ಅಂತ. ಈ ರೀತಿ ಅನೇಕ ಕೋಟಿ ಕೋಟಿ ಬ್ರಹ್ಮಾಂಡ ನಾಯಕಿ, ಬ್ರಹ್ಮಾಂಡ ತಾಯಿ, ಜನನಿ ಅವಳಾಗಿದ್ದಾಳೆ. ಎಷ್ಟು ಬ್ರಹ್ಮಾಂಡ ಸೃಷ್ಟಿ ಮಾಡಿದಳೋ ನಮಗೆ ಗೊತ್ತಿಲ್ಲ. ದಿವ್ಯ ವಿಗ್ರಹ, ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ವಿಗ್ರಹ, ಮೂರ್ತಿ ಸ್ವರೂಪಳವಳು. ಎಲ್ಲಿ ಶ್ರೇಷ್ಠತೆ ಇದೆಯೋ, ಎಲ್ಲಿ ಪವಿತ್ರತೆ ಇದೆಯೋ, ಎಲ್ಲಿ ಶುದ್ಧತೆ ಇದೆಯೋ, ಎಲ್ಲಿ ಜ್ಞಾನ ಇದೆಯೋ, ಎಲ್ಲಿ ಶಕ್ತಿ ಇದೆಯೋ, ಎಲ್ಲಿ ಆನಂದ ಇದೆಯೋ ಅಲ್ಲಿ ಆ ದೇವಿ ಇರ್ತಾಳೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಆ ದೇವಿಯನ್ನು ಆರಾಧನೆ ಮಾಡಿದ್ರೆ ನಮಗಿವೆಲ್ಲವೂ ಲಭಿಸುತ್ತದೆ. ಕ್ಲೀಂಕಾರಿ, ಕ್ಲೀಂ ಅಂದರೆ ಒಂದು ಬೀಜ, ಶಕ್ತಿಯನ್ನು ಉಳ್ಳ ಒಂದು ಬೀಜ, ಬೀಜ ಮಂತ್ರ. ಆ ಬೀಜ ಮಂತ್ರವನ್ನು ಬಿತ್ತಿದರೆ ಹೇಗೆ ಒಂದು ತೆಂಗಿನ ಬೀಜವನ್ನು ಬಿತ್ತಿದರೆ ಲಕ್ಷಾಂತರ ಕೋಟ್ಯಾಂತರ ತೆಂಗಿನ ಫಲವನ್ನು ಕೊಡುತ್ತೋ ಹಾಗೆ ಕ್ಲೀಂ ಅಂತಕ್ಕಂಥ ಬೀಜ ಮಂತ್ರ ಈ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗೆ ಆಧಾರವಾಗಿದೆ. ಈ ಶಕ್ತಿಯನ್ನು ಉಂಟು ಮಾಡ್ತಕ್ಕಂಥವಳು. ನಮ್ಮ ಶರೀರದ ಮಧ್ಯದ ಭಾಗದಲ್ಲಿ ಈ ಕ್ಲೀಂ ಅಂತಕ್ಕಂಥ ಶಕ್ತಿ ಇದೆ. ಅವಳು 3 ಕೂಟದಿಂದ ಕೂಡಿರ್ತಕ್ಕಂಥವಳು. ಈಗಾಗಲೇ ನೋಡಿದ್ದೀವಿ. ಶರೀರದ ಮೇಲ್ಭಾಗದಲ್ಲಿ ವಾಗ್ಭವಕೂಟ, ಮಧ್ಯದಲ್ಲಿ ಮಧ್ಯಕೂಟ ಅಥವಾ ಕಾಮರಾಜಕೂಟ, ಕೆಳಭಾಗದಲ್ಲಿ ಶಕ್ತಿಕೂಟ. ಈ 3 ಶಕ್ತಿಗೆ ಆಧಾರ ಕ್ಲೀಂ ಅಂತಕ್ಕಂಥ ಬೀಜ. ಕೇವಲ ಒನ್ ಆ್ಯಂಡ್ ಓನ್ಲಿ, ಅವಳೊಬ್ಬಳೇ ಇರೋದು. ಕೇವಲೋ ನಿರ್ಗುಣಶ್ಚ ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸಾಕ್ಷಿ ಕೇವಲೋ ನಿರ್ಗುಣಶ್ಚ. ಅವಳೊಬ್ಬಳೇ ಇರೋದು, ಇನ್ಯಾರು ಈ ಪ್ರಪಂಚದಲ್ಲಿ ಇನ್ನೊಂದು ಅಂತ ವಸ್ತುವೇ ಇಲ್ಲ, ಅಥವಾ ಇನ್ನೊಂದು ಅಂತ ಯಾವುದೂ ಇಲ್ಲವೇ ಇಲ್ಲ. ಗುಹ್ಯ, ಅತ್ಯಂತ ರಹಸ್ಯವಾಗಿ ಅವಳಿದ್ದಾಳೆ. ಇದುವರೆಗೂ ಯಾರಿಗೂ ಗೋಚರವಾಗಿಲ್ಲ. ಯಾವ ಮನುಷ್ಯನೂ ಆ ದೇವಿಯನ್ನು ತಲುಪೋದಕ್ಕೆ ಸಾಧ್ಯವಾಗಿಲ್ಲ. ಯಾವ ಇಂದ್ರಿಯಗಳು ಮತ್ತು ಮನಸ್ಸಿನಿಂದ ಅಂತೂ ಸಾಧ್ಯವೇ ಇಲ್ಲ. ಕೈವಲ್ಯ ಪದದಾಯಿನಿ, ಕೈವಲ್ಯ ಅಂದರೆ ಮೋಕ್ಷ. ಜ್ಞಾನಾದೇವ ಕೈವಲ್ಯಂ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಜ್ಞಾನಂ ಲಬ್ಧ್ವಾ ಪರಾಶಾಂತಿ ಅಚಿರೇಣಾಧಿಗಚ್ಚತಿ. ಯಾವುದು ಜ್ಞಾನ? ಆ ಹೃದಯದಲ್ಲಿ ಆ ಭಗವತಿ ಇದ್ದಾಳೆ, ಆ ಭಗವತಿಯೇ ನಾನಾಗಿದ್ದೇನೆ ಅಂತ ತಿಳ್ಕೊಳ್ಳೋದೆ ಅಹಂ ಬ್ರಹ್ಮಾಸ್ಮಿ ಅನ್ನೋದೇ ಅತ್ಯಂತ ಶ್ರೇಷ್ಠವಾದ ಜ್ಞಾನ. ಇದೇ ಆತ್ಮಜ್ಞಾನ. ಇದರಿಂದ ನಮಗೆ ಕೈವಲ್ಯ ಸಿಗೋದು ಅಂದರೆ ಪಡೆಯೋದಲ್ಲ, ಜ್ಞಾನವನ್ನು ಪಡೆದು ಜ್ಞಾನವನ್ನು ಉಂಟು ಮಾಡಿಕೊಂಡ್ರೆ ತಾನಾಗ್ತಾನೆ ಕೈವಲ್ಯ ಹೊಂದುತ್ತೀವಿ. ತ್ರಿಪುರ, ಈ ಶರೀರ ಅಂತಕ್ಕಂಥದ್ದು 3 ಪುರ, ಸ್ಥೂಲ ಸೂಕ್ಷ್ಮ ಕಾರಣ. ಈ 3 ಶರೀರವನ್ನು ಭೇದಿಸಿ ಒಳಗಡೆ ಅವಳಿದ್ದಾಳೆ. ಇನ್ನು ಹೊರಗಡೆ ಪ್ರಪಂಚ ನೋಡಿದ್ರೆ ಭೂಹು ಭುವಃ ಸುವಃ, ಭೂಮಿ, ಅಂತರಿಕ್ಷ ಮತ್ತು ಸ್ವರ್ಗ, ಈ 3ರಲ್ಲೂ ವ್ಯಾಪಕಳಾಗಿದ್ದಾಳೆ. ಜಗದ್ವಂದ್ಯ, ಈ 3 ಜಗತ್ತು, ಭೂಹು ಭುವಃ ಸುವಃ, ಇಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಿಂದ ಅವಳು ಅರ್ಚಿಸಲ್ಪಡ್ತಾ ಇದ್ದಾಳೆ. ಹಾಗೆ
ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ತಮ್ಮ ಕರ್ಮಗಳನ್ನು ಮಾಡಬೇಕು ಅಂದರೆ ಈ ದೇವಿಯೇ ಆಧಾರ. ಹಾಗಾಗಿ ಆ ಮೂರೂ ಶರೀರಗಳು ಇವಳನ್ನು ಸದಾ ಅರ್ಚನೆ ಮಾಡ್ತಾನೇ ಇವೆ. ಜಾಗ್ರತ್ ಸ್ವಪ್ನ ಸುಷುಪ್ತ ಸ್ಥಿತಿಯಲ್ಲೂ ಕೂಡ ಅವಳು ಸದಾ ಚೈತನ್ಯ ಸ್ವರೂಪಳಾಗಿದ್ದು ಅರ್ಚಿಸಲ್ಪಡ್ತಾ ಇದ್ದಾಳೆ. ತ್ರಿಮೂರ್ತಿ ಅಕಾರ ಉಕಾರ ಮಕಾರ ರೂಪದಲ್ಲಿ ಅರ್ಚಿಸಲ್ಪಡ್ತಿದ್ದಾಳೆ. ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪಳಾಗಿದ್ದಾಳೆ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಳಾಗಿದ್ದಾಳೆ. ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಳಾಗಿದ್ದಾಳೆ. ಹಾಗಾಗಿ ಅವಳು ತ್ರಿಮೂರ್ತಿ. ತ್ರಿದಶೇಶ್ವರಿ, ತ್ರಿದಶ ಅಂದರೆ 30 ದೇವತೆಗಳು, 3 ದಶ 30 ದೇವತೆಗಳಿಗೆ ಅವಳು ಒಡೆಯಳಾಗಿದ್ದಾಳೆ. ಈ ಹಿಂದೆ ಬಂದಿತ್ತು ದೇವೇಶಿ ಅಂತ. ಹಾಗೆ ತ್ರಿದಶೇಶ್ವರಿ, ಎಲ್ಲ ದೇವತೆಗಳಿಗೂ ಇವಳು ಒಡೆಯಳು. ಅಂದರೆ ಎಲ್ಲ ದೇವತೆಗಳು ಅಂದರೆ ಎಲ್ಲ ದೇಹದ ಅಂಗಾಂಗಗಳು. ದೇವಿ ಅಂದರೆ ಯಾರು? ಆತ್ಮ. ಎಲ್ಲ ದೇವತೆಗಳಿಗೂ ಇವಳೇ ಆತ್ಮ. ಹಾಗಾಗಿ ನಾವು ಯಾವುದಾದ್ರೂ ಒಂದು ದೇವರು ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಆ ವಿಗ್ರಹದ ಆತ್ಮ ಇವಳೇ ಆಗಿರ್ತಾಳೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಆ ದೇವಸ್ಥಾನದಲ್ಲಿರ್ತಕ್ಕಂತಹ ವಿಗ್ರಹದ ಆತ್ಮ ಈ ದೇವಿಯೇ ಆಗಿದ್ದಾಳೆ. ಹಾಗಾಗಿ ಎಲ್ಲ ಜೀವಿಗಳಲ್ಲೂ ಎಲ್ಲ ವಸ್ತುಗಳಲ್ಲೂ ಆ ದೇವಿಯೇ ಇದ್ದಾಳೆ. ಮುಸಲ್ಮಾನರಾದರೂ ಕ್ರೈಸ್ತರಾದರೂ ಹಿಂದೂಗಳಾದರೂ ಯಾವ ದೇವತೆಯನ್ನು ಪೂಜೆ ಮಾಡ್ತಾ ಇದ್ದಾರೋ ಆ ದೇವತೆಯಲ್ಲಿ ಇರ್ತಕ್ಕಂಥವಳು ಈ ದೇವಿಯೇ ಆಗಿದ್ದಾಳೆ. ಹಾಗಾಗಿ 2 ದೇವತೆಗಳಂತೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಜೀವಿಗಳ ಆತ್ಮ ಈ ದೇವಿ.